ಮನೆಯವರು ಹೇಳ್ತಾ ಇದ್ರು ಇವನೇ ತಂದು ಹಾವು ಬಿಟ್ಟು ಅದನ್ನೇ ವಾಪಸ್ ಹಿಡಿದು ನಮಗೆ ತೋರಿಸ್ತಾನೆ, ಹಾವು ಹಿಡ್ದೀನಿ ಅಂತ ಹೇಳಿ. ಬಿರಿಯಾನಿ ಕರಿಯಪ್ಪ ತೇಜಸ್ವಿ ಅವ್ರ ಹತ್ರ ಬಂದ್ಬಿಟ್ಟು ನೀವು ಹೀಗೆಲ್ಲ ನನ್ನ ಬಗ್ಗೆ ಬರ್ದಿದ್ದೀರಂತೆ, ಊರಿನವರೆಲ್ಲ ನನ್ನ ಆಡ್ಕೊಳ್ತಾ ಇದ್ದಾರೆ, ನೀವು ಬರಿಬಹುದಾ ಅಂತ ಹೇಳಿ ತೇಜಸ್ವಿ ಹತ್ರ ಕೂಡ ಆಕಾಶದಲ್ಲಿ ಹಕ್ಕಿ ಹಾರ್ತಾ ಇದ್ರೆ ತೇಜಸ್ವಿ ಬರೀತಾರೆ. ಅವ್ರಿಗೆ ಅದು ಹಕ್ಕಿ ಹಾರೋಗ್ತಿದೆ ಅಂತ ಅನ್ಸಲ್ಲ, ಅಯ್ಯೋ ಅನ್ಯಾಯವಾಗಿ 10 kg ಮಾಂಸ ಹಾಳಾಗೋಗ್ತಿದ್ಯಲ್ಲ. ಫೇಲ್ ಆಗಿದ್ದು ಇಂಗ್ಲಿಷ್ ಅಲ್ಲಿ, ಅವ್ರು ಫೇಲ್ ಆಗಿದ್ದು ಸೈನ್ಸ್ ಅಲ್ಲಿ. ಅದೇ ಸೈನ್ಸ್ ಅನ್ನ ಅದೇ ಇಂಗ್ಲಿಷ್ ಮ್ಯಾಗಝಿನ್ಗಳಿಂದ ಅವರು ಮಿಲೇನಿಯಂ ಸೀರೀಸ್ ನಂತಹ ಅದ್ಭುತವಾದ ಪುಸ್ತಕಗಳು ಬರ್ತಾರೆ. ಆದ್ರೆ ಕಥೆ ಕಾದಂಬರಿಗಳ ಆಚೆಗೂ ಕೂಡ ಈ ಜಗತ್ತಿದೆ ಅಂತ ಗೊತ್ತಾಗುವ ಹಾಗೆ ಅನೇಕ ಹೊಸ ಹೊಸ ವಿಷಯಗಳನ್ನ ಕೊಡ್ತಾರೆ. ಅವರ ಆ ಕೆಲಸದ ಬಗ್ಗೆ ಸಾಕಷ್ಟು ಜನ ಬೇರೆ ಬೇರೆ ರೀತಿಯಾಗಿ ಟೀಕೆ ಮಾಡಿದ್ರು. ಆದ್ರೆ ಆ ಕೆಲಸವನ್ನ ಮಾಡ್ಲಿಕ್ಕೆ ಯಾರೂ ಮುಂದೆ ಬರದಂತ ಸಂದರ್ಭದಲ್ಲಿ ತೇಜಸ್ವಿ ಮಾಡಿದ್ರಲ್ಲ, ಅದು ಕನ್ನಡದ ಮಟ್ಟಿಗೆ ಒಂದು ದೊಡ್ಡ ದಾಪುಗ. ತೇಜಸ್ವಿ ಕಥೆ ಮತ್ತು ಕಾದಂಬರಿಯಲ್ಲಿ ಬರುವ ಆ ತರದ ಯಾವ ಪಾತ್ರಗಳನ್ನ ನೀವು ನೋಡಿದ್ದೀರಾ? ಒಂದು ಎಂಕ್ಟ ಅಂತ ಹೇಳಿ, ಹಾವುಗೊಲ್ಲ ಎಂಕ್ಟ ಅಂತ ಹೇಳಿ. ಈ ಮನುಷ್ಯನ ನಾನು ಸಾಕಷ್ಟು ಸಲ ನೋಡಿದ್ದೀನಿ. ನಾನು ಚಿಕ್ಕ ವಯಸ್ಸಿನಿಂದನೂ ಸುಮಾರು ಒಂದು 20-25 ವರ್ಷಗಳ ಕಾಲ ಅವನು ಗಮನಿಸಿದ್ದೀನಿ. ಪರಿಸರದ ಕಥೆಯಲ್ಲಿ ಅವ್ರ ಮೇಲೆ ಒಂದು ಕಥೆ ಇದೆ, ಎಂಕ್ಟನ ಪುಂಗಿ ಅಂತ ಹೇಳಿ. ಆಮೇಲೆ ಇದ್ರಲ್ಲೂ ಕರ್ವಾಲದಲ್ಲಿ ಬರ್ತಾನೆ, ಅದ್ರಲ್ಲೂ ಬರ್ತಾನೆ. ಹಾವುಗೊಲ್ಲರ ಎಂಕ್ಟ ಅಂತ ಹೇಳಿ. ಹಾವುಗೊಲ್ಲರ ಎಂಕ್ಟ ನಮ್ಮ ಮನೆಗೂ ಸಾಕಷ್ಟು ಸಲ ಬಂದಿದ್ದಾನೆ. ನಮ್ಮ ಮನೆಯವರು ಹೇಳ್ತಾ ಇದ್ರು ಇವನೇ ತಂದು ಹಾವು ಬಿಟ್ಟು ಅದನ್ನೇ ವಾಪಸ್ ಹಿಡಿದು ನಮಗೆ ತೋರಿಸ್ತಾನೆ, ಹಾವು ಹಿಡ್ದೀನಿ ಅಂತ ಹೇಳಿ. ಮತ್ತೆ ಅವನು ಈ ಚೇಳು ಮತ್ತೆ ಹಾವು ಕಚ್ಚಿದ್ರೆ ವಿಷ ಇಳಿಸ್ಲಿಕ್ಕೆ ಅಂತ ಹೇಳಿ ಒಂದು ಕಪ್ಪು ಒಂದು ಪಟ್ಟಿ ಅಷ್ಟಗಲ, ಒಂದು ಅರ್ಧ ಇಂಚ್ ಅಗಲ 1 ಇಂಚು ಉದ್ದದ್ದು ಪಟ್ಟಿ ಅಂತ ಕಪ್ಪು ಅದಾದಂತ ಒಂದು ಮಣಿ. ಈ ಮಣಿ ಇಟ್ಕೊಂಡ್ರೆ ನೀವು ಯಾವ ಹಾವಿನ ಚೇಳಿನ ವಿಷ ಸಹ ಇಳಿಸಬಹುದು ಅಂತ ಹೇಳಿ ನಮಗೆಲ್ಲ ಮಾರ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದು ನಾನು ಕಣ್ಣಾರೆ ನೋಡಿದ್ದೀನಿ. ಸಾಕಷ್ಟು ಸಲ ಹಾವು ತಂದು ಮನೆ ಹತ್ರ ಹಾವು ಆಡಿಸ್ಬಿಟ್ಟು ಅವನು ನಾನು ಫೋಟೋ ತೆಗೆದಿಟ್ಟಿದ್ದು ಇದೆ. ಒಂದು ಎರಡನೇದು ಬಿರಿಯಾನಿ ಕರಿಯಪ್ಪ ಅಂತ ಹೇಳಿ. ಬಿರಿಯಾನಿ ಕರಿಯಪ್ಪ ಅವರು ನಮ್ಮ ಬಂಧುಗಳ ಮನೆಗಳಿಗೆ ಹಾಗೆ ನಮ್ಮ ಮನೆಯಲ್ಲೂ ಕೆಲವು ಸಮಾರಂಭಗಳಿಗೆ ಬಂದು ಅಡಿಗೆ ಮಾಡಿಕೊಟ್ಟಿದ್ದು ನನಗೆ ಚೆನ್ನಾಗಿ. ಹೌದೌದು. ಕರ್ವಾಲೋದಲ್ಲಿ ಅವನು ಗರ್ಮಿ ಸಾಮಾನುಗಳನ್ನ ತಿಂದ್ಬಿಟ್ಟು ಅವನಿಗೆ ಸ್ವಲ್ಪ ವಿಶೇಷವಾದ ಹೆಂಗಸರ ಬಗ್ಗೆ ಆಸಕ್ತಿ ಇದೆ ಅಂತ ಹೇಳಿ ಪುಸ್ತಕದಲ್ಲಿ ಓದ್ಕೊಂಡು ಹೋಗಿದ್ದ ಅವನ ಊರಿನ ವಿದ್ಯಾರ್ಥಿಗಳು ಅವನ್ನ ಗೇಲಿ ಮಾಡಿದ್ನ ಕೇಳಿಸ್ಕೊಂಡ್ಬಿಟ್ಟು ಬಿರಿಯಾನಿ ಕರಿಯಪ್ಪ ತೇಜಸ್ವಿ ಅವ್ರ ಹತ್ರ ಬಂದ್ಬಿಟ್ಟು ನೀವು ಹೀಗೆಲ್ಲ ನನ್ನ ಬಗ್ಗೆ ಬರ್ದಿದ್ದೀರಂತೆ, ಊರಿನವರೆಲ್ಲ ನನ್ನ ಆಡ್ಕೊಳ್ತಾ ಇದ್ದಾರೆ, ನೀವು ಬರಿಬಹುದಾ ಅಂತ ಹೇಳಿ ತೇಜಸ್ವಿ ಹತ್ರ ದಬಾಯಿಸಿದ್ದನ್ನ ನಾನು ಕೇಳಿದ್ದೀನಿ. ಜೊತೆಗೆ ಅದನ್ನು ನಾನು ಆ ಸಂದರ್ಭವನ್ನ ನೆನಪಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭ ನೀವು ಆವಾಗಲೇ ಹೇಳಿದ್ರಲ್ಲ, ಇಲ್ಲಿ ನಮ್ಮ ಇದ್ರಲ್ಲದ್ದು ಅಕ್ಕಿ ಓಡಾಡುತ್ತೆ ಅಂತ ಹೇಳಿ, ಮಗಟ್ಟೆ ಅಕ್ಕಿ. ಅದ್ರಲ್ಲಿ ಬಿರಿಯಾನಿ ಕರಿಯಪ್ಪ ಕರವಾಲ ಕಾದಂಬರಿಯಲ್ಲಿ ಅದೇ ಹಕ್ಕಿನ ಶೂಟ್ ಮಾಡಕ್ ಹೋಗೋದು. ಕರೆಕ್ಟ್. ಅವಾಗ ಕರವಾಲ ಬಂದು ತಡೀತಾರೆ, ಗುರಿ ತಪ್ಪುತ್ತೆ, ಯಾಕೆ ಅಂತಾನೆ ಹೇಳ್ತಾರಲ್ಲ ಅವರು. ಅವಾಗ ಅವ್ನು ಹೇಳ್ತಾನೆ, ಆದ್ರೆ ಅವನು ಇವ್ರ ಅನ್ವೇಷಣೆ ಓತಿ ಆಗಿದ್ರೆ ಅವನ ಅನ್ವೇಷಣೆ ಬೇರೆ ಆಗಿಲ್ಲ. ಇಲ್ಲಿ ಮಲೆನಾಡಿನ ಬಹಳಷ್ಟು ಜನಗಳಿಗೆ ಶಿಕಾರಿ ಅನ್ನುವಂಥದ್ದು ಒಂದು ಖಯಾಲಿ. ಹಾಗಾಗಿ ಏನಾಗತ್ತೆ, ಯಾವುದೇ ಪ್ರಾಣಿನ ಯಾವುದೇ ಪಕ್ಷಿಯನ್ನು ನೋಡಿದಾಗ ಇದರಿಂದ ಎಷ್ಟು ಮಾಂಸ ಸಿಕ್ಕಬಹುದು ಅನ್ನೋದೇ ಅವರ ಮನಸ್ಸಿನಲ್ಲಿ ಕ್ಯಾಲ್ಕುಲೇಷನ್. ಅವ್ನ್ ಮಾರಕ್ ಕೂಡ ಆಕಾಶದಲ್ಲಿ ಹಕ್ಕಿ ಹಾರ್ತಾ ಇದ್ರೆ ತೇಜಸ್ವಿ ಬರೀತಾರೆ. ಅವ್ನಿಗೆ ಅದು ಹಕ್ಕಿ ಹಾರೋಗ್ತಿದೆ ಅಂತ ಅನ್ಸಲ್ಲ, ಅಯ್ಯೋ ಅನ್ಯಾಯವಾಗಿ 10 kg ಮಾಂಸ ಹಾಳಾಗೋಗ್ತಿದ್ಯಲ್ಲ. ಏನಾಗತ್ತೆ, ಮತ್ತೆ ಯಾವ ಸಂದರ್ಭದಲ್ಲಿ ಅದನ್ನ ಶಿಕಾರಿ ಮಾಡಿದ್ರೆ ಹೆಚ್ಚು ಕೊಬ್ಬಿರುತ್ತೆ, ಯಾವಾಗ ಅದ್ರ ಮಾಂಸ ರುಚಿಯಾಗಿರುತ್ತೆ ಅನ್ನೋದು ಸಹ ಅವರ ಕ್ಯಾಲ್ಕುಲೇಷನ್ ಅಲ್ಲಿ ಬರ್ತದೆ. ತೇಜಸ್ವಿ ಕೂಡ ಬದಲು ಶಿಕಾರಿ ತುಂಬಾನೇ. ಹೌದೌದು. ತೇಜಸ್ವಿ ಅವರು ಸಹಜವಾಗಿ ಆ ಸಂದರ್ಭದಲ್ಲಿ ಶಿಕಾರಿ ಅನ್ನುವಂಥದ್ದು ಒಂದು ಅಪರಾಧ ಅಂತೇಳಿ ಪರಿಗಣಿಸ್ತಾ ಇಲ್ಲ. ಎರಡನೇದು ಅದೊಂದು ಸಾಹಸ ಕ್ರೀಡೆ ಅಂತನೂ ಸಹ ಪರಿಗಣಿಸ್ತಿದ್ದರಿಂದ ಏನ್ ಮಾಡ್ತಾರೆ, ಇಲ್ಲಿ ಎಲ್ಲ ಲೋಕಾರೂಢಿಯಾಗಿ ಹೇಗೆ ನಡೀತಾ ಇತ್ತು ಹಾಗೆ ಅವರು ಸಹ ಶಿಕಾರಿನಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಆದ್ರೆ ಅವೇರ್ನೆಸ್ ಬಂದ್ಮೇಲೆ, ನಾನು ಮಾಡ್ತಿರೋ ತಪ್ಪು ಅಂತ ಅನಿಸಿದ ಮೇಲೆ, ಅವುಗಳ ಇಂಪಾರ್ಟೆನ್ಸ್ ಗೊತ್ತಾದ್ಮೇಲೆ ಅವರು ಸಂಪೂರ್ಣವಾಗಿ ಅದನ್ನು ವಿಮುಖರಾಗ್ತಾರೆ. ಜೊತೆಗೆ ಸಾಕಷ್ಟು ಜನರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದರಲ್ಲೂ ಅವರ ಪುಸ್ತಕಗಳ ಮುಖಾಂತರ ಇಡೀ ನಾಡಿನಾದ್ಯಂತ ಅವರು ಆ ವಿಚಾರವನ್ನ ತಲುಪಿಸ್ಲಿಕ್ಕೆ ಪ್ರಯತ್ನ. ಮತ್ತೊಂದು ವಿಶೇಷ ಏನ್ ಗೊತ್ತಾಯ್ತ ನನಗೆ, ನಾನು ಜಿಮ್ ಕಾರ್ಬೆಟ್ ಆಗ್ಲಿ ಅಥವಾ ಅವನ ಮಗ ಆಗ್ಲಿ ತೇಜಸ್ವಿ ಆಗ್ಲಿ, ಈ ತರದ್ದು ತುಂಬಾ ಜನ ಈ ಶಿಕಾರಿ ಮಾಡಿರೋರಿಗೆ ಯಾವಾಗ್ಲೂ ಒಂದ್ಸಲ ಅವ್ರಿಗೊಂದು ಪಶ್ಚಾತ್ತಾಪ ಅನಿಸ್ಬಿಡುತ್ತೆ, ಛೇ ಇದನ್ನ ಮಾಡ್ತಿರೋದು ತಪ್ಪು ಅಂತ.
ಅನಿಸಿದ ತಕ್ಷಣ ಅವರು ಬಹಳ ದೊಡ್ಡ ಪರಿಸರವಾದಿಯಾಗಿ, ಸಮಾಜ ಸುಧಾರಕರಾಗಿ ಮತ್ತು ಅವುಗಳ ರಕ್ಷಣೆ ಮಾಡಕ್ಕೆ ತೊಡಗಿರುವಂತ ಅನೇಕ ಉದಾಹರಣೆಗಳು ಭಾರತದಲ್ಲಿ, ಅನೇಕ ಆ ಥರದ ಉದಾಹರಣೆಗಳು ಇದೆ. ಹೌದು. ಭರತ್ಪುರದಲ್ಲಿ ಒಬ್ಬ ರಾಜ ಕೂಡ ಆಮೇಲೆ ತನ್ನ ಪಶ್ಚಾತ್ತಾಪ ಆಗಿ ಅದಕ್ಕೋಸ್ಕರನೇ ಅವ್ನು ಮಾಡಿದ ಒಂದು ದೊಡ್ಡ ಕೆರೆ ಈಗ ಇಡೀ ಇಂಡಿಯಾದಲ್ಲೇ ಅದು ಬಹಳ ಫೇಮಸ್. ಅದು ಈ ತರದ ಅನೇಕ ಕಥೆಗಳಿದಾವೆ ಇಂಡಿಯಾದಲ್ಲಿ. ಸೊ ತೇಜಸ್ವಿ ಆಮೇಲೆ ಅವರಿಗೆ ಬಂದ ಅರಿವನ್ನ ಎಲ್ಲರ ಜೊತೆ ಹಂಚ್ಕೊಂಡ್ರು, ಬರೆದ್ರು, ಇದೆಲ್ಲ ಓದಿ. ಆಮೇಲೆ ಮತ್ತಿನ್ಯಾವ ಪಾತ್ರಗಳು ಸಿಕ್ಕು ನಿಮಗೆ? ಅದೇ ಜಹೀರ್ ಅಂತ ಹೇಳಿ ನಮ್ಮಲ್ಲಿ ಒಬ್ರು ಪತ್ರಿಕೆಯನ್ನ, ಕೃಷ್ಣಗೌಡನ ಹಾನಿನಲ್ಲಿ ಪೋಸ್ಟ್ ಮ್ಯಾನ್ ಜಬ್ಬಾರ್. ಕರೆಕ್ಟ್. ಅವ್ರ ಹೆಸರು ಜಹೀರ್ ಅಂತ ಹೇಳಿ, ನಿಜವಾದ ಇದು. ಇವತ್ತು ಬೆಳಿಗ್ಗೆ ಸಹ ನಾನು ಅವ್ರ ಕೈಲೇ ಪೇಪರ್ ಇಸ್ಕೊಂಡ್ ಬಂದಿದ್ದೀನಿ. ಈಗಲೂ ಅವರೇನಾ? ಈಗಲೂ ಇದ್ದಾರೆ, ಇದ್ದಾರೆ, ಬಹಳ ಚಟುವಟಿಕೆಯಿಂದ ಇದ್ದಾರೆ. ಈ ವಯಸ್ಸಿನಲ್ಲೂ ಸಹ ಅವರು ಸೇವೆಯನ್ನ, ಸಮಾಜಕ್ಕೆ ಕೊಡ್ತಿರುವಂತ ಪತ್ರಿಕೆ ವಿತರಣೆ ಸೇವೆಯನ್ನ ಇವತ್ತಿಗೂ ನಿಲ್ಲಿಸಿಲ್ಲ. ಬಹಳ ಸ್ನೇಹಮಯಿ ವ್ಯಕ್ತಿ, ಎಲ್ಲ ಜೊತೆ ಸೇರ್ತಾರೆ. ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇನೆ ಅವರು ಬೆಳಗ್ಗೆ ಒಂದು 6 ಗಂಟೆಯಿಂದ ಒಂದು 10 ಗಂಟೆ ತನಕ ಆ ಜಾಗದಲ್ಲೇ ಇರ್ತಾರೆ. ಯಾರು ಸಹ ಅವ್ರ ಬಗ್ಗೆ ಆಸಕ್ತಿ ಇರುವಂತವ್ರು, ಕುತೂಹಲ ಇರುವಂತವ್ರು ಅವ್ರನ್ನ ಹೋಗಿ ಅಲ್ಲಿ ಭೇಟಿ ಮಾಡ್ಬೋದು, ಮಾತಾಡ್ತಾರೆ. ತೇಜಸ್ವಿ ಅವ್ರ ಬಗ್ಗೆ ಬರೆದ್ಮೇಲೆ ತುಂಬಾ ಜನ ಭೇಟಿ ಮಾಡಿದ್ದಾರೆ. ನನ್ನ ಹತ್ರ ಸಾಕಷ್ಟು ಜನ ಕೇಳಿದ್ದಾರೆ ಅದ್ರ ಬಗ್ಗೆ. ಅವ್ರಿಗೆ ಏನ್ ಅನ್ಸಿದೆ ಆ ಪಾತ್ರ? ಇಲ್ಲ, ಅವರು ಸರ್ ಎಲ್ಲೆಲ್ಲಿಂದ ಬರ್ತಾರೆ ಸರ್, ಇಲ್ಲಿ ಜಬ್ಬಾರ್ ಅಂದ್ರೆ ಯಾರು ಅಂತ ಹೇಳಿ. ಇಲ್ಲ ರೀ, ನಾನ್ ಜಬ್ಬಾರ್ ಅಲ್ಲ, ನಾನ್ ಜಹೀರ್ ಅಂತ ಹೇಳಿ. ಅದ್ ನಾನೇನೆ ಅಂತ ಹೇಳ್ತೀನಿ. ನನ್ನ ಫೋಟೋ ಎಲ್ಲೆಲ್ಲೋ ಫೇಸ್ಬುಕ್ ನಲ್ಲಿ, ಇಂಟರ್ನೆಟ್ ಅಲ್ಲೆಲ್ಲ ನೋಡ್ಕೊಂಡು ನೀವೇನ ಇದು ಅಂತ ಹೇಳಿ ನನಗೆ ಫೋಟೋ ತೋರಿಸ್ತಾರೆ, ನೋಡಿ ಅಂತೆಲ್ಲ ಕೇಳ್ತಾರೆ. ಅವರು ಒಂದ್ ರೀತಿ ನಾನು ಫೇಮಸ್ ಆಗ್ಬೇಕು ಅನ್ನೋಂತ ಅಭಿಲಾಷೆ ಇರುವಂತ ವ್ಯಕ್ತಿ ಏನಲ್ಲ. ಏನ್ ಗೊತ್ತಾ, ಒಬ್ಬ ಸಾಮಾನ್ಯ ಮನುಷ್ಯನನ್ನು ಕೂಡ ಒಂದು ಬಹಳ ದೊಡ್ಡ ಮಟ್ಟದಲ್ಲಿ ಅವನಲ್ಲಿರೋ ಪ್ರತಿಭೆಯನ್ನ ಗುರುತಿಸಿ ಈ ಸಮಾಜದಲ್ಲಿ ಶಾಶ್ವತವಾಗಿ ಉಳಿಯೋ ಹಾಗೆ ಬರೆದ ಬಹಳ ದೊಡ್ಡ ಲೇಖಕರು ಇದ್ದಾರಲ್ಲ, ಅದರಲ್ಲಿ ತೇಜಸ್ವಿ ಕೂಡ ಸೇರ್ತಾರೆ. ಈಗ ಒಂದು ವೇಳೆ ಅವ್ರು ಬರೀದೇ ಇದ್ದಿದ್ರೆ ನಿಮಗೆ ಮಾರ ಆಗ್ಲಿ, ಪ್ಯಾರ ಆಗ್ಲಿ, ಅಥವಾ ಗಾಡ್ಲಿ ಅನ್ನೋ ಪಾತ್ರ ಆಗ್ಲಿ, ಈ ಥರದ ಅನೇಕ ಪಾತ್ರಗಳಲ್ಲಿ ಏನ್ ಬರೀತಾರೆ ಅವರು, ಅವ್ ಗೊತ್ತೇ ಆಗ್ತಿರ್ಲಿಲ್ಲ ಯಾರಿಗೂ ಅಲ್ವಾ? ಸೊ ನಿಮ್ಮ ಒಂದು ಕೃತಿಯಲ್ಲಿ ಒಂದ್ ಕಡೆಗೆ ತೇಜಸ್ವಿ ಅವ್ರದ್ದು ಮಾತು ಬರುತ್ತೆ, ನೀವೇನಿಗೆ ಉಲ್ಲೇಖಿಸಿದಿರಿ. ಈ ದನ ಕಾಯನಿಗೆ ಇರುವಷ್ಟು ಜ್ಞಾನ ನಮ್ಗಿಲ್ಲ ಕಣಯ್ಯ ಅಂತ ಅವರು ಹೇಳ್ತಾರೆ. ಅಂದ್ರೆ ಅದೇನಂದ್ರೆ, ಅವನು ದನ ಕಾಯನಂದ್ರೆ ನಮ್ಮ ಪ್ರಕಾರ ಏನೋ ಕೆಲ್ಸಕ್ಕೆ ಬರ್ದಿರೋನು, ಬುದ್ಧಿ ಇಲ್ದಿರೋನು ಅಂತ. ಆದ್ರೆ ತೇಜಸ್ವಿ ಅದನ್ನ ಹೆಂಗೆ ಯೋಚಿಸ್ತಾರೆ ಅಂದ್ರೆ, ಅವನು ಪರಿಸರದ ಜೊತೆಯಲ್ಲಿ ಬದುಕೋದ್ರಿಂದ ಅವನಿಗಿರೋ ಮಾಹಿತಿ ಇದೆಯಲ್ಲ, ಗಿಡ ಸಸ್ಯಗಳ ಬಗ್ಗೆ, ಹಾವಿನ ಬಗ್ಗೆ, ಒಂದು ದನ ಕರುಗಳನ್ನ ಎಲ್ಲಿ ಮೇಯಿಸ್ಬೇಕು, ಹುಲ್ಲು ಎಲ್ಲಿ ಸಿಗುತ್ತೆ, ಏನ್ ತಿನ್ಬೇಕು, ಏನ್ ತಿನ್ಬಾರ್ದು ಅನ್ನೋದು ಒಬ್ಬ ವಿಜ್ಞಾನಿಗಿರುವಷ್ಟು ಒಂದು ನಾಲೆಡ್ಜ್ ಅವನಿಗಿರುತ್ತೆ. ಬಟ್ ನಾವು ದನ ಕಾಯನು ಅಂತ ತಕ್ಷಣ ಏನು ಗೊತ್ತಿಲ್ಲ ಅಂತ ಅನ್ಕೋತೀವಿ ಅಂತ. ಅಂದ್ರೆ ಒಬ್ಬ ಸಾಮಾನ್ಯ ಮನುಷ್ಯನಲ್ಲಿರುವ ಅಸಾಮಾನ್ಯ ಗುಣಗಳನ್ನ ಗುರುತಿಸೋದಿದೆಯಲ್ಲ, ಅದು ಒಬ್ಬ ಬಹಳ ದೊಡ್ಡ ಲೇಖಕ ಮಾಡುವಂತ ಕೆಲಸ. ಹಾಗಾಗಿ ನಾನು ಈ ಪ್ರಶ್ನೆ ಯಾಕೆ ಕೇಳಿದೆ ಅಂದ್ರೆ, ಮೂಡಿಗೆರೆಯ ಸುತ್ತಮುತ್ತ ಅವ್ರು ಕಂಡಂತ ಬಹಳ ವಿಶೇಷವಾದ ವ್ಯಕ್ತಿಗಳು. ಎಲ್ರನ್ನೂ ಕ್ಯಾರೆಕ್ಟರ್ ಮಾಡಕ್ಕಾಗಲ್ಲ, ಏನೋ ಒಂದು ವಿಶೇಷತೆ ಇರ್ಬೇಕು. ಹಾಗಾಗಿ ಅವರ ಕಥೆಗಳಲ್ಲಿ ಈ ತರದ ಅನೇಕ ಪಾತ್ರಗಳು ಬಂದಿದ್ದಾವೆ. ಆ ಪಾತ್ರ ಅದೇ ಹೆಸರಲ್ಲೇ ಇರ್ಬೇಕು, ಅವ್ರು ಬರ್ದಂಗೆ ಇರ್ಬೇಕು ಅಂದ್ರೆ ಅವ್ರೇನ್ ಕ್ರೈಮ್ ರಿಪೋರ್ಟ್ ಮಾಡಿದಾರೆ, ಇಲ್ಲ. ಫಿಕ್ಷನ್ ಅಲ್ಲಿ ಅದೆಲ್ಲ ಬದಲಾವಣೆಗಳು ಇದೆಲ್ಲ ಆಗಿರುತ್ತೆ. ಅಂದ್ರೆ ಒಬ್ಬ ದೊಡ್ಡ ಲೇಖಕ ಮಾತ್ರ ತಾನು ಬರೆದ ಪಾತ್ರಗಳು ಯಾವತ್ತೂ ಉಳಿಯೋ ಹಾಗೆ ಬಿಟ್ಟು ಹೋಗ್ತಾರೆ. ಸೊ ತೇಜಸ್ವಿ ಆ ಕೆಲಸವನ್ನು ಮಾಡಿದ್ದಾರೆ. ಈ ಮಾರನ್ನ ನೀವು ನೋಡ್ದಂಗಿಲ್ಲ, ಯಾಕಂದ್ರೆ ನೋಡ್ದಂಗಿಲ್ಲ, ಯಾಕಂದ್ರೆ ಅವ್ರ ಕಥೆಯಲ್ಲಿ ಬರ್ಬೇಕಾದ್ರೇನೆ ಸಾಕಷ್ಟು ವಯಸ್ಸಾಗಿರೋಂತ ವ್ಯಕ್ತಿ. ಶೀಂಕ್ರನ್ನು ನೋಡಿಲ್ಲ. ಆದ್ರೆ ನೋಡಿ, ತೇಜಸ್ವಿ ಈ ಅತಿ ಸಾಮಾನ್ಯ ಪಾತ್ರಗಳಿದಾವೆ. ಸಮಾಜದಲ್ಲಿ ನಿರ್ಲಕ್ಷ್ಯಕ್ಕೆ ಒಳಗಾದವರು, ಜೊತೆಗೆ ಯಾರು ಗುರುತಿಸದಲ್ಲೇ ಅನಾಮಕರಾಗಿ ಬದುಕ್ತಿದ್ದಂಥವ್ರು, ಅವರಲ್ಲಿದ್ದಂತಹ ಸೂಪರ್ ಇಂಟೆಲಿಜೆನ್ಸ್ ಇದೆಯಲ್ಲ, ಹಿ ಹ್ಯಾಸ್ ಐಡೆಂಟಿಫೈಡ್. ಮಾರ, ಶೀಂಕ್ರ, ಮಂದಣ್ಣ, ಎಂಗ್ಟ, ಇಂಥ ಪಾತ್ರಗಳೇ ನಮಗೆ ದಂಗು ಬಡಿಸೋ ರೀತಿಯಲ್ಲಿ ಅತ್ಯಂತ ಕುತೂಹಲಕಾರಿಯ ವಿಚಾರಗಳನ್ನ ತುಂಬಾ ಸರ್ವೇ ಸಾಧಾರಣ ವಿಚಾರ ಅನ್ನೋ ರೀತಿಯಲ್ಲಿ ನಮ್ಮ ಮುಂದೆ ಪ್ರಸ್ತುತಪಡಿಸ್ಬಿಡ್ತಾರೆ. ಆ ಸತ್ಯವನ್ನ, ಪ್ರಕೃತಿ ಸತ್ಯವನ್ನ ಅವ್ರ ಬಾಯಿಂದ ಹೇಳಿಸ್ತಾರೆ. ನಿಜವಾಗಿಯೂ ಜ್ಞಾನ ಎಲ್ಲಿದೆ ಅನ್ನುವಂಥದ್ದನ್ನ ಅವ್ರು ತೋರಿಸ್ತಾರೆ. ಶೀಂಕ್ರ ಮೇಸ್ತ್ರಿಯನ್ನು ಅರಿಸ್ಟಾಟಲ್ ಜೊತೆಗೆ ಅವರು ಸಮೀಕರಿಸ್ತಾರೆ ಅಂತ ಹೇಳಿದ್ರೆ, ಈ ದೇಸಿ ಜ್ಞಾನ, ತಳಮಟ್ಟದ ತಿಳುವಳಿಕೆ ಎಷ್ಟು ಮಟ್ಟಿಗೆ ಇಂಪಾರ್ಟೆನ್ಸ್ ಅಂತ ನಾವಿವತ್ತು ನೋಡ್ತಾ ಇದ್ದೀವಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೇಳಿ, ಬಟ್ ವಿ ಲ್ಯಾಕ್ ನ್ಯಾಚುರಲ್ ಇಂಟೆಲಿಜೆನ್ಸ್. ಅಂದ್ರೆ ಇದು ಆರ್ಟಿಫಿಷಿಯಲ್ ಸ್ಟುಪಿಡಿಟಿನ ಇಂಟೆಲಿಜೆನ್ಸ್ ಅನ್ನೋದ್ರ ಬಗ್ಗೆ ಇವತ್ತಿಗೂ ದೊಡ್ಡ ಜಿಜ್ಞಾಸೆ ಇದೆ. ತಳಮಟ್ಟದ ಸಮಾಜದಲ್ಲಿ ಏನು ಜ್ಞಾನ ಇದೆ, ಇದನ್ನ ನಾವು ಪಡೆಯೋದ್ರಲ್ಲಿ ವಿಫಲರಾಗ್ತೇವೆ. ಜ್ಞಾನಕ್ಕೆ ನೀರಿನ ಗುಣ ಇದೆ. ಅದನ್ನ ಕಟ್ಟಿಡದೆ ಹೋದರೆ
ತಡೆ ಹೊಡದೇ ಇದ್ರೆ ಅದು ಅತ್ಯಂತ ಸಹಜವಾಗಿ ಸ್ವಾಭಾವಿಕವಾಗಿ ಮೇಲಿಂದ ಕೆಳಗೆ ಹರಿಯುತ್ತೆ. ಆಮೇಲೆ ಹರಿತಾ ಹರಿತಾ ಹೆಚ್ಚೆಚ್ಚು ತಿಳಿ ಆಗುತ್ತೆ. ಹೌದು, ನಿಂತ್ರಾಗ ಬಡಗಟ್ಟು ಹೋಗುತ್ತೆ. ಇದಕ್ಕೆ ನಾವು ಅವಕಾಶ ಕೊಡ್ತಾ ಇಲ್ಲ. ಈ ದೇಸಿ ಜ್ಞಾನ ಅಥವಾ ತಳಮಟ್ಟದ ತಿಳುವಳಿಕೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ತೇಜಸ್ವಿ ಅವ್ರ ಕೃತಿಗಳಲ್ಲಿ ಅನಾವರಣ ಮಾಡ್ತಾ ಹೋಗ್ತಾರೆ. ನೋಡಿ, ಅಲ್ಲಿ ಮಂದಣ್ಣನಂತ ಒಬ್ಬ ಸಾಮಾನ್ಯ ಮನುಷ್ಯನನ್ನ ಹುಡುಕೊಂಡು ಕರ್ವಾಲೋ ತರದೊಬ್ಬ ವಿಜ್ಞಾನಿ ಎಲ್ಲಿಂದನೋ ಬರ್ತಾನೆ. ಯಾಕೆ ಬಂದ ಅವನು? ಯಾರು ಹೇಳಿ ಕಳಿಸಿದ್ರು ಅವರಿಗೆ ಅಂದ್ರೆ, ಆ ಅಸಾಮಾನ್ಯ ಒಂದು ಜ್ಞಾನ ಇದೆಯಲ್ಲ ಒಬ್ಬ ಸಾಮಾನ್ಯನಲ್ಲಿ, ಅದು ಅಲ್ಲಿಗೆ ಬರೋ ಹಾಗೆ ಮಾಡುತ್ತೆ ಅಲ್ವಾ? ನೋಡಿ, ನೀವು ಅದು ಈ ಹಾರೋ ಹೊತ್ತಿನ ಹುಡ್ಕಕ್ ಹೋಗ್ತಾ ಇರೋರು ಯಾರ್ಯಾರು ಭಯಂಕರ ಬೇರೆ ಬೇರೆ ಥರದ ಜನ ಅಲ್ವಾ? ಕೆಲವ್ರಿಗೆ ಗುರಿ ಇದೆ, ಕೆಲವ್ರಿಗೆ ಇಲ್ಲ. ಆದ್ರೆ ಎಲ್ಲರೂ ಸೇರಿ ಆ ಹಾರೋ ಹೊತ್ತಿನ ಹುಡ್ಕೋ ಕೆಲಸ ಮಾಡ್ತಾರೆ. ಅಲ್ಲಿ ನನ್ನ ಪ್ರಕಾರ ನಿರೂಪಕ ಮತ್ತು ಕರ್ವಾಲ ಬಿಟ್ರೆ ಬೇರೆ ಯಾರು ಅಷ್ಟು ಎಜುಕೇಶನ್ ಇರೋರಲ್ಲ, ಆದ್ರೆ ದಡ್ಡರಲ್ಲ. ಅವರವರ ಕ್ಷೇತ್ರದಲ್ಲಿ ದೇ ಆರ್ ಸ್ಟಾಲ್ವಾರ್ಡ್ಸ್. ಅವ್ರು ಬರೀದೇ ಇರ್ಬೋದು ಅಲ್ವಾ? ಆದ್ರೆ ತೇಜಸ್ವಿಗೆ ಹೆಚ್ಚಿಷ್ಟ ಆಗ್ತಿದ್ದು ನನ್ನ ಗ್ರಹಿಕೆ, ಯಾರು ಅನ್ವೇಷಣೆ ಮಾಡ್ತಾರೆ, ಯಾರು ಹೆಚ್ಚೆಚ್ಚು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ, ಅಂದ್ರೆ ಈ ವಿಜ್ಞಾನಿ ತರಹ ಯೋಚನೆ ಮಾಡೋ ಗುಣ ಇದೆ, ಅವ್ರೆಲ್ಲರೂ ಅವ್ರಿಗೆ ಬಹಳ ಇಷ್ಟ ಆಗ್ತಿದ್ರು. ಆಮೇಲೆ ಅಭಾಸದ ವ್ಯಕ್ತಿಗಳು ಕೂಡ ಬಹಳ ಅವರಿಗೆ ಇದಾಗ್ತಿದ್ರು. ಅವರೊಂದ್ ಕಡೆಗೆ ಬರೀತಾರೆ, ನಾನು ಅತ್ಯಂತ ಕ್ಷುದ್ರವಾಗಿರೋ ವಿಷಯಗಳಲ್ಲಿ ಮತ್ತು ಗೋಜಲುಗಳಲ್ಲೇ ನನ್ನ ಕಥೆನ ಹುಡುಕದ್ ನಾನು ಅಂತ. ಹಾಗಾಗಿ ಅವರು ತಮ್ಮ ಈ ಭಾಗದಲ್ಲಿ ನೋಡಿದಂತಹ ಆ ತರಹದ ಪಾತ್ರಗಳನ್ನ ಅವರ ಕೃತಿಗಳಲ್ಲಿ ಬಳಸಿದ್ರು. ಕನ್ನಡ ಸಾಹಿತ್ಯದಲ್ಲಿ ವಿಜ್ಞಾನದ ಬರವಣಿಗೆ ಇರಲೇ ಇಲ್ಲ, ಅಥವಾ ಬರೆಯೋರಿದ್ರು ಕೂಡ ಅಷ್ಟು ಸಹಜವಾಗಿ ಕುತೂಹಲ ಹುಟ್ಟಿಸುವ ಹಾಗೆ, ಮಕ್ಕಳೆಲ್ಲ ಓದೋ ಹಾಗೆ ಬರಿತಾ ಇದ್ದ ಬರಹಗಾರರ ಸಂಖ್ಯೆ ತುಂಬಾ ಕಡಿಮೆ. ಆ ಸಂದರ್ಭದಲ್ಲಿ ತೇಜಸ್ವಿ ಕನ್ನಡಕ್ಕೆ ಒಂದು ಹೊಸ ಬಗೆಯ ಹೊರಗಿನ ಜ್ಞಾನವನ್ನ ತಂದುಕೊಟ್ರು. ಆಶ್ಚರ್ಯ ಏನಂದ್ರೆ, ಅವರು ಫೇಲ್ ಆಗಿದ್ದು ಇಂಗ್ಲೀಷಲ್ಲಿ, ಅವ್ರು ಫೇಲ್ ಆಗಿದ್ದು ಸೈನ್ಸಲ್ಲಿ, ಅದೇ ಸೈನ್ಸನ್ನ ಅದೇ ಇಂಗ್ಲಿಷ್ ಮ್ಯಾಗಝಿನ್ಗಳಿಂದ ಅವರು ಮಿಲೇನಿಯಂ ಸೀರೀಸ್ನಂತಹ ಅದ್ಭುತವಾದ ಪುಸ್ತಕಗಳು ಬರ್ತಾರೆ. ಆದರೆ ಕತೆ ಕಾದಂಬರಿಗಳ ಆಚೆಗೂ ಕೂಡ ಈ ಜಗತ್ತಿದೆ ಅಂತ ಗೊತ್ತಾಗುವ ಹಾಗೆ ಅನೇಕ ಹೊಸ ಹೊಸ ವಿಷಯಗಳನ್ನ ಕೊಟ್ಟರು. ಅವರು ಯಾವುದರಿಂದ ಮಾಹಿತಿಗಳನ್ನ ತಗೊಂಡ್ರು ಆ ಪುಸ್ತಕಗಳು, ಅದನ್ನ ನಿಮಗ್ ಕೊಟ್ಟಿದ್ದಾರೆ ಅಂತ ನಾವು ಕಂಡಿಡ್ಕೊಂಡಿದ್ದೀವಿ, ಪತ್ತದಾರಿಕೆ ಮಾಡಿದ್ದೀವಿ. ಅದು ನಿಮಗೆ ಯಾವಾಗ ಕೊಟ್ಟರು, ಮತ್ತೆ ಅದರಿಂದ ಅವರು ಯಾವ್ಯಾವ ವಿಷಯಗಳನ್ನ ಬರೆದಿದ್ದಾರೆ ನಿಮಗೆ ಗೊತ್ತಿರೋ ಹಾಗೆ ಇವುಗಳನ್ನ ಹಂಚ್ಕೊಳ್ಳಕ್ ಸಾಧ್ಯ? ಖಂಡಿತ ಮಾಡ್ತೀವಿ. ನ್ಯಾಷನಲ್ ಜಿಯೋಗ್ರಫಿಕ್ ಅನ್ನುವಂಥದ್ದು ಇಡೀ ವಿಶ್ವದ ವ್ಯಾಪ್ತಿಯಲ್ಲಿ ಜ್ಞಾನವನ್ನ ಸಂಗ್ರಹ ಮಾಡಿ ಆಸಕ್ತರಿಗೆ ಹಾಗೇನೆ ಕುತೂಹಲ ಇರುವಂಥವರಿಗೆ ಆ ವಿಚಾರವನ್ನು ತಲುಪಿಸುವಂಥ ಒಂದು ಎಫೆಕ್ಟಿವ್ ಮೋಡ್ ಆಫ್ ಸರ್ಕ್ಯುಲೇಷನ್ ಆರ್ ಪಬ್ಲಿಕೇಶನ್. ತೇಜಸ್ವಿಯವರು ಒಂದು ಕಡೆ ನನ್ನ ಕೈಲಿ ಮಾತಾಡ್ತಾ ಹೇಳಿದರು, ಮಿಸ್ಸಿಂಗ್ ಲಿಂಕ್ ಅಂತ ಆಂಥ್ರೋಪಾಲಜಿಯ ಸಬ್ಜೆಕ್ಟ್ ಇರುವಂಥದ್ದು, ಹಾಗೆಯೇ ಪರಿಸರದ ಕತೆ, ವಿಸ್ಮಯ ಸೀರೀಸ್, ಏನು ಮಿಲಿನಿಯಂ ಸೀರೀಸ್ ಅಂತ ಪುಸ್ತಕಗಳ ಎಕಾಲಜಿ ಬಗ್ಗೆ ಬರೆದಂಥ ಬರಹಗಳನ್ನು ನನ್ನಂಥವನು ಒಬ್ಬ ಸಾಹಿತ್ಯದ ವಿದ್ಯಾರ್ಥಿ ಬರಬೇಕಾಗಿ ಬಂದದ್ದು ನಿಜವಾಗಿ ಒಂದು ಕನ್ನಡದ ಮಟ್ಟಿಗೆ ಒಂದು ದೊಡ್ಡ ದುರಂತ. ಯಾಕೆಂದರೆ ವಿಜ್ಞಾನ, ಸಂಶೋಧನೆ ಇವುಗಳನ್ನು ಅಕಾಡೆಮಿಕ್ ಆಗಿ ಅಧ್ಯಯನ ಮಾಡಿದಂಥವ್ರು ಆ ಡಿಗ್ರಿ ಸರ್ಟಿಫಿಕೇಟು, PhD, ಡಾಕ್ಟರೇಟ್ಗಳನ್ನೆಲ್ಲ ಕೇವಲ ಅವರ ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಬಳಸ್ಕೊಂಡ್ರೆ ಬಿಟ್ಟರೆ ಯಾರು ಅದನ್ನು ನನಗೆ ತಿಳಿದಿರೋದು ಈ ಥರ ಎಲ್ಲರಿಗೂ ತಿಳಿಲಿ ಅಂಥೇಳಿ ಅದನ್ನು ಸೃಜನಶೀಲವಾಗಿ, ಕ್ರಿಯೇಟಿವ್ ಆಗಿ ಓದುಗರಿಗೆ, ಆಸಕ್ತಿ ಇರುವಂಥವ್ರಿಗೆ ತಲುಪಿಸುವಂಥ ಪ್ರಯತ್ನವನ್ನೇ ಮಾಡಲಿ. ಅದನ್ನೆಲ್ಲ ನೋಡಿಬಿಟ್ಟು ಆ ಒಂದು ಗ್ಯಾಪ್ ಏನಿದೆ ಆ ಗ್ಯಾಪನ್ನು ತುಂಬಿಸ್ಬೇಕು ಅಂತ ಹೇಳಿ ನಾನು ಈ ಪ್ರಯತ್ನ ಕೈ ಹಾಕಬೇಕಾಯ್ತು ಅಂತ ಹೇಳಿ ತೇಜಸ್ವಿಯವರು ಈ ಎಲ್ಲ ಮಾಹಿತಿಯನ್ನು ನ್ಯಾಷನಲ್ ಜಿಯೋಗ್ರಫಿಕ್ ಅನ್ನುವಂಥ ಆ ಒಂದು ಸಾಹಿತ್ಯ ಸರಣಿಯ, ವಿಜ್ಞಾನದ ಸರಣಿಯ ಪುಸ್ತಕದಲ್ಲಿ ಓದ್ಕೊಂಡು ಅದನ್ನು ತಾವು ಮನನ ಮಾಡಿಕೊಂಡು ಅದನ್ನು ಕನ್ನಡದ ಓದುಗರಿಗೆ ಯಾವ ಬಗೆಯಲ್ಲಿ ತಲುಪಿಸಬಹುದು ಅನ್ನುವಂಥ ಒಂದು ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿದ್ರಲ್ಲ ಆ ಕೆಲಸ, ಅದನ್ನು ಕನ್ನಡದ ಮಟ್ಟಿಗೆ ಬೇರೆ ಯಾರು ಮಾಡ್ದಾಗೆ ಕಾಣ್ತಾರೆ. ಅವರ ಆ ಕೆಲಸದ ಬಗ್ಗೆ ಸಾಕಷ್ಟು ಜನ ಬೇರೆ ಬೇರೆ ರೀತಿಯಾಗಿ ಟೀಕೆ ಮಾಡಿದರು. ಆದರೆ ಆ ಕೆಲಸವನ್ನು ಮಾಡಲಿಕ್ಕೆ ಯಾರೂ ಮುಂದೆ ಬರೆದಂಥ ಸಂದರ್ಭದಲ್ಲಿ ತೇಜಸ್ವಿ ಮಾಡಿದ್ರಲ್ಲ, ಅದು ಕನ್ನಡದ ಮಟ್ಟಿಗೆ ಒಂದು ದೊಡ್ಡ ದಾಪುಗ, ಹೆಚ್ಚು ಓದುಗರನ್ನ ಸೃಷ್ಟಿಸ್ತು. ಆಮೇಲೆ ನಾವು
ಇಂಗ್ಲಿಷಲ್ಲಿ ಓದಿ ಅರ್ಥ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗಿರುವಂಥ ಇಕಾಲಜಿ ಥರದ ಸಬ್ಜೆಕ್ಟನ್ನ ತುಂಬ ಸರಳವಾಗಿ ಕನ್ನಡದಲ್ಲಿ ಯಾರು ಹೇಳ್ಕೊಟ್ಟಾರೆ ತೇಜಸ್ವಿ ಆ ಕೆಲಸ ಮಾಡುತ್ತೆ. ಆ ಸರಳತೆ, ಬಾವುಲಿಗಳು, ಹೌದು, ಆನಂತರ ನಿಮಗೆ ಮಂಗಟ್ಟೆ ಪಕ್ಷಿಗಳು, ಆಮೇಲೆ ಫ್ಲೈಯಿಂಗ್ ಸಾಸರ್ಸ್ ಬಗ್ಗೆ, ಅನ್ಯ ಗ್ರಹದ ಜೀವಿಗಳ ಬಗ್ಗೆ, ಇದನ್ನೆಲ್ಲ ನಾವು ಎಲ್ಲಿ ಓದ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ? ಎಲ್ಲರಿಗೂ ಎಲ್ಲಿ ಇಂಗ್ಲಿಷ್ ಭಾಷೆಯ ಮುಖಾಂತರ ಸಾಹಿತ್ಯವನ್ನ ಓದ್ಕೊಂಡು ತಿಳ್ಕೊಳ್ಳುವಂತ ಅವಕಾಶ ಎಲ್ಲರಿಗೂ ಎಲ್ಲಿ ಇರ್ತಿತ್ತು? ಅದನ್ನ ತೇಜಸ್ವಿಯವರು ಮಾಡಿದ್ರು. ಅಂದ್ರೆ ಒಂದು ವಿಜ್ಞಾನದ ವಿಷಯವನ್ನ ಸಾಹಿತ್ಯದ ರುಚಿಯಲ್ಲಿ ಕಲಿಸಿಕೊಟ್ಟ ಹಾಗಿತ್ತು. ಖಂಡಿತ. ಅಂತ ಕೆಲಸವನ್ನ ಮಾಡಿದ್ರ ಬಗ್ಗೆ ಕನ್ನಡದವರು ಯಾವತ್ತೂ, ಕನ್ನಡಿಗರು ತೇಜಸ್ವಿಗೆ ಆಭಾರಿಯಾಗಿ ಇರಲೇಬೇಕಾಗ್ತದೆ. ಸುಮಾರು 2005-6 ಸಂದರ್ಭ ಅಂತ ಕಾಣುತ್ತೆ. ತೇಜಸ್ವಿಯವರು ತಾವು ವಾಸವಿದ್ದಂಥ ಮನೆಯನ್ನ ದುರಸ್ತಿ ಮಾಡಿಸ್ತಾ ಇದ್ರು. ಆ ಸಂದರ್ಭದಲ್ಲಿ ಅನೇಕ ವಸ್ತುಗಳನ್ನು ಅವರ ಪಕ್ಕದ ಒಂದು ಶೆಡ್ಗೆ ವರ್ಗಾವಣೆ ಮಾಡಿದ್ರು. ನಾನು ಆಗಾಗ ವಾರಕ್ಕೆ ಒಮ್ಮೆ ಆದರೂ ಅವ್ರ ಮನೆಗೆ ಬೇರೆ ಬೇರೆ ಕಾರಣಗಳಿಗೋಸ್ಕರ ಭೇಟಿ ನೀಡ್ತಾ ಇದ್ದೆ. ಒಮ್ಮೆ ನನಗೆ ಪಿರಮಿಡ್ಗಳಲ್ಲಿ ಇದ್ದಂಥ ಮಮ್ಮಿಗಳ ಬಗ್ಗೆ ಒಂದಷ್ಟು ಮಾಹಿತಿ ಬೇಕು ಅಂತ ಹೇಳಿ ಅನಿಸ್ತು. ಆಗ ತೇಜಸ್ವಿಯವರ ಕೈಲಿ ಕೇಳಿದೆ, ಈ ಮಮ್ಮಿಗಳನ್ನು ಹೇಗೆ ಅವರು ಸಂರಕ್ಷಿಸ್ತಾ ಇಡ್ತಾ ಇದ್ರು, ಜೊತೆಗೆ ಆ ಪಿರಮಿಡ್ನ ವಿನ್ಯಾಸ, ಆ ಮಮ್ಮಿಗಳ ಸಂರಕ್ಷಣೆಯಲ್ಲಿ ಯಾವ ರೀತಿಯ ಪರಿಣಾಮ ಬೀರ್ತಾ ಇತ್ತು, ಅದ್ರ ಜೊತೆಗೆ ಹೇಗೆ ಅವು ಸಾವಿರಾರು ವರ್ಷಗಳ ಕಾಲ ಕೆಡದೆ ಉಳಿಲಿಕ್ಕೆ ಅವರ ಪ್ರಯತ್ನಗಳು ಹೇಗಿರ್ತಾ ಇತ್ತು ಅಂತ ಹೇಳಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದೆ. ಆಗ ತೇಜಸ್ವಿಯವರು, ಇರು, ನಿನಗೆ ನಾನು ಎಷ್ಟು ಹೇಳಿದ್ರು ಅದು ಮಾಹಿತಿ ಕಡಿಮೆ ಅಂತಾನೆ ಅನ್ಸುತ್ತೆ, ಹಾಗಾಗಿ ನಿನಗೆ ಶಾಶ್ವತವಾದ ಸೋರ್ಸ್ ಕೊಡ್ತೀನಿ ಅಂತ ಹೇಳಿ, ರಾಜೇಶ್ ಬಾಯಿಲಿ ಅಂತ ಹೇಳಿದ್ರು. ರಾಜೇಶ್ವರಿ ಅವರಿಗೆ, ಅಂದ್ರೆ ಅವರ ಶ್ರೀಮತಿಯವರನ್ನ ಪ್ರೀತಿಯಿಂದ ಸಂಬೋಧಿಸ್ತಿದ್ದಂತ ಶಬ್ದ ಅವರು. ನಮ್ಮ ನ್ಯಾಷನಲ್ ಜಿಯೋಗ್ರಫಿಕ್ನೆಲ್ಲ ನಾವು ಕಟ್ಟಿಟ್ಟಿದ್ವಲ್ಲ, ಇಲ್ಲೆಲ್ಲ ಗೆದ್ದೆಲ್ಲ ಹತ್ತಿ ತೊಂದರೆ ಆಗ್ತಾ ಇತ್ತಲ್ಲ, ಎಲ್ಲಿದೆ ಹೇಳು ಅಂತ ಹೇಳಿದ್ರು. ಆಗ ಶ್ರೀಮತಿಯವರು ಬಂದು ಒಂದು ರಟ್ಟಿನ ಬಾಕ್ಸನ್ನು ತೋರಿಸ್ತಾರೆ, ಇಲ್ಲಿದೆ ನೋಡಿ ಅಂತೇಳಿ. ಧನಂಜಯ, ನೀವು ಒಂದು ಕೆಲಸ ಮಾಡು, ನನಗೆ ಇದನ್ನ ಇಟ್ಕೊಳ್ಳೋಕ್ಕೂ ತುಂಬ ಕಷ್ಟ ಆಗ್ತಾ ಇದೆ, ಇವನ್ನೆಲ್ಲ ನಾನು ಓದಿದ್ದೀನಿ ಈಗಾಗಲೇ, ಹಾಗಾಗಿ ನಿನಗೆ ಉಪಯೋಗ ಆಗ್ಬೋದು, ಅದರಲ್ಲಿ ಅದ್ರ ಬಗ್ಗೆ ಮಾಹಿತಿನೂ ಇದೆ, ಇಂಥ ಇಶ್ಯೂನಲ್ಲಿ ಅದ್ರ ಮಾಹಿತಿ ಇದೆ ಅನ್ನೋದು ಸಹ ಪರ್ಟಿಕ್ಯುಲರ್ ಆಗಿ ಹೇಳಿದ್ರು. ಆ ಪುಸ್ತಕ ನನ್ನಿಂದ ತೆಗೆಸಿ ಆ ಪೇಜನ್ನು ತೋರಿಸಿ, ನೋಡಿ ಇದರಲ್ಲೆಲ್ಲ ಮಾಹಿತಿ ಇದೆ, ಚೆನ್ನಾಗಿ ಓದ್ಬೇಕು, ಏನಾದ್ರು ಡೌಟ್ ಇದ್ರೆ ಮತ್ತೆ ಬಂದು ಕೇಳು ಅಂತೇಳಿ. ಸುಮಾರು ಒಂದು 50-55 ನ್ಯಾಷನಲ್ ಜಿಯೋಗ್ರಫಿಕ್, ಅದನ್ನು ನಾನು ಇವತ್ತಿಗೂ ನನ್ನ ಅತ್ಯಮೂಲ್ಯ ಆಸ್ತಿಯ ರೀತಿಯಲ್ಲಿ ಕಾಪಾಡ್ಕೊಂಡು ಬಂದಿದ್ದೀನಿ. ಆ ನಂತರ ನಾನು ಸಾಕಷ್ಟು ನ್ಯಾಷನಲ್ ಜಿಯೋಗ್ರಫಿಕ್ ತರಿಸಿದ್ರು ಸಹ ಆ ಪುಸ್ತಕದ ಕಪಾಟಿನಲ್ಲಿ ಈ ತೇಜಸ್ವಿಯವರು ಕೊಟ್ಟಂಥ ನ್ಯಾಷನಲ್ ಜಿಯೋಗ್ರಫಿಕ್ಗಳನ್ನು ಒಂದು ವಿಶೇಷವಾದಂಥ ಕಪಾಟಿನಲ್ಲಿ ಇರಿಸಿ ನಾನು ಅದಕ್ಕೆ ಅವನ್ನ ನನ್ನ ಅಮೂಲ್ಯ ಆಸ್ತಿ ಅನ್ನೋ ರೀತಿಯಲ್ಲಿ ಸಂರಕ್ಷಣೆ ಮಾಡ್ಕೊಂಡಿದ್ದೀನಿ. ಆ ಪುಸ್ತಕಗಳು ತೇಜಸ್ವಿಯವರ ಓದಿಗೆ ಹಾಗೂ ಆ ನಂತರ ಆ ಓದಿಂದ ಪ್ರೇರಣೆ ಪಡೆದು ಮಾಡಿದಂಥ ಬರಹಗಳಿಗೆ ಮುಖ್ಯ ಕಾರಣವಾದಂತಹ ಮೂಲ ಆಕರಗಳು ಅವು ನನ್ನ ಹತ್ರ ಇದೆ ಅಂತ ಹೇಳ್ಕೊಳ್ಳಿಕ್ಕೆ ನಿಜವಾಗಿಯೂ ಸಂತೋಷ ಆಗತ್ತೆ. ಅವತ್ತು ಅವ್ರು ಕೊಟ್ಟ ಪುಸ್ತಕಗಳು ಇವತ್ತಿಗೂ ನನ್ನ ಹತ್ರ ಇದೆ. ನನಗೂ ಸಮಯ ಸಿಕ್ಕಿದಾಗ, ಅಗತ್ಯ ಬಂದಾಗ ನಾನು ಅವುಗಳನ್ನ ರೆಫರ್ ಮಾಡ್ತಾ ಇರ್ತೀನಿ. ಒಂದು ರೀತಿ ಅವ್ರ ಜೊತೆ ನಾವು ಒಳನಾಡಿದಂಥ ಕ್ಷಣಗಳಿರ್ಬೋದು, ದಿನಗಳಿರ್ಬೋದು, ಅವೆಲ್ಲ ಒಂದು ರೀತಿ ನಮ್ಮನ್ನ ಲಕ್ಕಿ ಅಲ್ಲ ನಾವು. ಈಚ್ ಡೇ ನಮಗೆ ಅದೊಂದು ದೊಡ್ಡ ಒಂದು ಯೂನಿವರ್ಸಿಟಿಯಲ್ಲಿ ಕಲ್ತಂತ ಅನುಭವ. ಓಪನ್ ಯೂನಿವರ್ಸಿಟಿ, ಯಾವುದೇ ಅಕಾಡೆಮಿಕ್ ವಾತಾವರಣ ಇಲ್ಲದಂತ ಒಂದು ನಿಜವಾಗಿಯೂ ಬದುಕನ್ನ ಹೇಗೆ ಬಾಳಬೇಕು ಅಥವಾ ಬದುಕಿನ ಉದ್ದೇಶ ಏನು, ಅದ್ರ ಕಡೆಗೆ ನಾವು ಯಾವ ಧೋರಣೆ ಇಟ್ಕೊಂಡು ಮುಂದೆ ಹೋಗ್ಬೇಕು ಅನ್ನೋಂಥದ್ದು ನಮ್ಗೆ ಇವತ್ತಿಗೂ ಅನ್ಸುತ್ತೆ. ನಮ್ಮ ಕಿವಿ ಹಿಡಿದು ಬುದ್ಧಿ ಹೇಳುವಂಥ ಒಬ್ಬ ದೊಡ್ಡ ಸ್ನೇಹಿತನ ಕಳ್ಕೊಂಡ್ವಿ. ನಮ್ಗೆ ಅವರು ತೇಜಸ್ವಿಯವರು ಗದರಿಸಿದ್ರು, ಜೋರು ಮಾಡಿದ್ರು, ಬೈದರು ಅಂತ ಹೇಳೋದು ಯಾಕೆ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ಅಂತ ಹೇಳಿದ್ರೆ, ಅವರು ಎಲ್ಲರಿಗೂ ಆ ಕೆಲಸ ಮಾಡ್ತಿರ್ಲಿಲ್ಲ. ಯಾರ ಬಗ್ಗೆ ಅವರಿಗೆ ವಿಶೇಷ ಕಾಳಜಿ ಇರ್ತಾ ಇತ್ತು ಅಂಥವ್ರನ್ನ ಅವ್ರ ಪ್ರೀತಿಯಿಂದ ಗದರಿಸ್ತಾ ಇದ್ರು, ಜೋರು ಮಾಡ್ತಾ ಇದ್ರು, ಅವ್ರ ಬಗ್ಗೆ ಸಿಟ್ಟು ಮಾಡ್ಕೊಳ್ತಾ ಇದ್ರು, ಕರೆದು ಬುದ್ಧಿ ಹೇಳ್ತಾ ಇದ್ರು. ಅಂತ ಒಬ್ಬ ದೊಡ್ಡ ಮನಸ್ಸಿನ ಹಿರಿಯ ವ್ಯಕ್ತಿಯನ್ನು ನಾವು ಕಳ್ಕೊಂಡ್ವಿ. ನಾವು ವಿ ಆರ್ ಲಕ್ಕಿ, ನೀವು ಹೇಳ್ದಾಗೆ ಅವ್ರ ಜೊತೆ ಇದ್ದಿದ್ದಕ್ಕೆ. ಹಾಗೇನೆ ಅವ್ರು ಇವತ್ತು ನಮ್ಮ ಜೊತೆ ಇಲ್ವಲ್ಲ, ಆ ಬಗ್ಗೆನೂ ದೊಡ್ಡ ವಿಷಾದ ಇದ್ದಾರೆ. ಬರವಣಿಗೆಯಲ್ಲಿ ಬರವಣಿಗೆಯಲ್ಲಿ ಆದ್ರೆ ನಾವೇನಾದ್ರು ದಾರಿ ತಪ್ಪಿರ್ಬೇಕಾದ್ರೆ ಅಥವಾ ತಪ್ಪು ತೀರ್ಮಾನ ತಗೊಳ್ತೀವಿ, ಯಾರೋ ಒಬ್ಬ ಹಿಂದ್ಗಡೆ ಇದ್ದುಕೊಂಡು ನಮ್ಮನ್ನ ಸರಿದಾರಿಯಲ್ಲಿ ನಡೆಸ್ತಾರೆ ಅನ್ನೋ ಒಂದು ಧೈರ್ಯ ಇರ್ತದೆ. ಆ ಧೈರ್ಯವನ್ನ ಆ ಒಂದು ವ್ಯಕ್ತಿಯನ್ನ ನಾವು